ಹಾಯ್ ನಮಸ್ಕಾರ. ಕರ್ನಾಟಕ ಸರ್ಕಾರ ಗ್ರಾಮೀಣ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಕ್ವಾಲಿಟಿ ಎಜುಕೇಷನ್ ನೀಡಬೇಕು ಅಂತ ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಇಂತಹ ರೆಸಿಡೆನ್ಷಿಯಲ್ ಶಾಲೆಗಳನ್ನ ನಡೆಸ್ತಾ ಇದೆ. ಈ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಬೇಕಾದರೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗಿರುತ್ತೆ. ಈ ಎಕ್ಸಾಮ್ಗೆ ಅಪ್ಲಿಕೇಶನ್ಸ್ ಬಂದುಬಿಟ್ಟು ಸಾಮಾನ್ಯವಾಗಿ ಡಿಸೆಂಬರ್ ಇಲ್ಲ ಜನವರಿ ತಿಂಗಳಲ್ಲಿ ಓಪನ್ ಆಗುತ್ತೆ. ಮತ್ತು ಎಕ್ಸಾಮ್ ಬಂದುಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತೆ. ಈ ಪರೀಕ್ಷೆಯಲ್ಲಿ ಕನ್ನಡ, ಇಂಗ್ಲೀಷ್, ಗಣಿತ, ಸಾಮಾಜಿಕ ವಿಜ್ಞಾನ ಮತ್ತು ವಿಜ್ಞಾನ ಸಬ್ಜೆಕ್ಟ್ಸ್ ಮೇಲೆ ಕ್ವೆಶನ್ಸ್ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗಿದೆ, ಹಾಗಾಗಿ ಪ್ರಿಪೇರ್ ಆಗೋದು ತುಂಬ ಮುಖ್ಯ ಆಗುತ್ತೆ. ಆದರೆ ಈ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನಲ್ಲಿ ಸ್ಟಡಿ ಮೆಟೀರಿಯಲ್ಸ್ ತುಂಬ ಕಮ್ಮಿ, ಅದರಲ್ಲೂ ಕನ್ನಡ ಮೀಡಿಯಮಲ್ಲಂತೂ ತುಂಬಾ ಕಷ್ಟ ಹುಡುಕೋದು. ಅದಕ್ಕಾಗಿ ನಾವು ಎಕ್ಸಾಮ್ ಹೀರೋಸ್ ಅಂತ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದೀವಿ. ಈ ಅಪ್ಲಿಕೇಶನ್ ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಈ ಅಪ್ಲಿಕೇಶನ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಅವೈಲೇಬಲ್ ಇದೆ. ಈ ಅಪ್ಲಿಕೇಶನಲ್ಲಿ ನೀವು ಬೇಕಾದರೆ ಒಂದೊಂದೇ ಸಬ್ಜೆಕ್ಟ್ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ಎಲ್ಲ ಸಬ್ಜೆಕ್ಟ್ನು ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು. ಸಪೋಸ್ ನಾನು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡ್ರೆ ಇದನ್ನು ಕ್ಲಿಕ್ ಮಾಡ್ತೀನಿ. ನನಗೆ ಎಷ್ಟು ಸಮಯ ಇದೆ ಅದ್ರ ಮೇಲೆ ಎಷ್ಟು ಕ್ವೆಶ್ಚನ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಕ್ವೆಶ್ಚನ್ ಕೇಳುತ್ತೆ ಮತ್ತು 4 ಆಪ್ಷನ್ ಕೊಡುತ್ತೆ. ಸೊ ಎಕ್ಸಾಮಲ್ಲಿ ಯಾವ ಥರ ಇರುತ್ತೋ ಅದೇ ಥರ. ಸೊ ಈ ಕ್ವೆಶ್ಚನ್ಗೆ ನಾನು ಆನ್ಸರ್ ಸೆಲೆಕ್ಟ್ ಮಾಡ್ತೀನಿ, ಅದು ಸರಿ ಇದೆ. ಅದಾದಮೇಲೆ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಸೊ ಇನ್ನೊಂದು ಕ್ವೆಶ್ಚನ್ ಕೇಳ್ತಾ ಇದೆ, ನಾನು ಏನೋ ಒಂದು ರ್ಯಾಂಡಮ್ ಆನ್ಸರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ತಪ್ಪಾಗಿದೆ, ಅದಕ್ಕೆ ವಿವರಣೆಯನ್ನು ಕೊಡ್ತಾ ಇದೆ ಮತ್ತು ಸರಿ ಆನ್ಸರ್ ಇದು ಅಂತ ಸೂಚಿಸ್ತಾ ಇದೆ ಅದು. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಆನ್ಸರ್ ಸೆಲೆಕ್ಟ್ ಮಾಡ್ತೀನಿ. ಸೊ ಆನ್ಸರ್ ಕರೆಕ್ಟ್ ಇದೆ ಮತ್ತು ವಿವರಣೆಯನ್ನು ಕೊಡ್ತಾ ಇದೆ ಅದು. ಸೊ ನೆಕ್ಸ್ಟ್ ಕ್ವೆಶ್ಚನ್. ಸೊ ಈ ಕ್ವೆಶ್ಚನ್ಗೆ ಸಪೋಸ್ ನಾನು ತಪ್ಪಾಗಿ ಆನ್ಸರ್ ಮಾಡ್ತೀನಿ. ಸೊ ಅಗೈನ್ ಅದು ತಪ್ಪಾಗಿದೆ, ಆ್ಯಕ್ಚುಯಲ್ ಆನ್ಸರ್ ಬಂದುಬಿಟ್ಟು 1/4 ಆಗಿರಬೇಕಿತ್ತು ಮತ್ತು ವಿವರಣೆ ಕೊಡ್ತಾ ಇದೆ. ಸೊ ನಾನೀಗ ಪರೀಕ್ಷೆ ಮುಗಿಸ್ತಾ ಇದ್ದೀನಿ. ಸೊ ಪರೀಕ್ಷೆ ಮುಗಿಸಿದಾಗ ಅದು ನಮಗೆ ಸಮರಿ ಕೊಡುತ್ತೆ. ಸೊ ಒಟ್ಟು 4 ಕ್ವೆಶ್ಚನಲ್ಲಿ 2 ಸರಿ ಉತ್ತರ ಹೇಳಿದೆ. ನಾನು 50% ಸ್ಕೋರ್ ಮಾಡಿದ್ದೀನಿ, ಅದಕ್ಕೆ ನನಗೆ 2 ಪಾಯಿಂಟ್ ಸಿಕ್ಕಿದೆ. ಮತ್ತು ನಾನು ಆ್ಯಕ್ಚುಯಲ್ ಟೈಮ್ ತೊಗೊಂಡಿದ್ದಿಷ್ಟು. ಮತ್ತು ಇಲ್ಲಿ ಈಚ್ ಕ್ವೆಶ್ಚನ್ಗೆ ಅದು ನನಗೆ ಡೀಟೇಲು ಕೊಡ್ತಾ ಇದೆ. ಸೊ ಇದು ಸರಿಯಾಗಿ ಉತ್ತರ ಕೊಟ್ಟಿದ್ದೆ. ಸೊ ಇದು ತಪ್ಪಾಗಿತ್ತು, ಸರಿ ಉತ್ತರ ಬಂದುಬಿಟ್ಟು 2 ಆಗಿತ್ತು, ನಾನು 3 ಚೂಸ್ ಮಾಡಿದ್ದೆ ಮತ್ತು ವಿವರಣೆನೂ ಕೊಡ್ತಾ ಇದೆ. ಸೊ ಇದೇ ಥರ ಎಲ್ಲ ಕ್ವೆಶ್ಚನ್ಗೂ ಸರಿ ಉತ್ತರ ಏನು ಮತ್ತು ಅದ್ರ ವಿವರಣೆ ನಮಗೆ ಸಮ್ಮರಿಯಲ್ಲಿ ಸಿಗುತ್ತೆ. ಸೊ ಹೋಮ್ ಸ್ಕ್ರೀನಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಅದು ತೋರಿಸುತ್ತೆ ನಾನು ಇವತ್ತು ಎಷ್ಟು ಸ್ಕೋರ್ ಮಾಡಿದ್ದೀನಿ ಟೋಟಲ್ ಅಂತ. ಸೊ ನಾನು 20 ಪಾಯಿಂಟ್ ಸ್ಕೋರ್ ಮಾಡಿದ್ದೀನಿ. ಜನರಲಿ ಅರೌಂಡ್ 30 ಪಾಯಿಂಟ್ ಸ್ಕೋರ್ ಮಾಡಿದರೆ ನಾನು ಚೆನ್ನಾಗಿ ಪ್ರೋಗ್ರೆಸ್ ಮಾಡ್ತಾ ಇದ್ದೀನಿ ಅಂತ ಡೈಲಿ ಬೇಸಿಸ್ ಮೇಲೆ. ಮತ್ತು ಇಲ್ಲಿ ನೋಡ್ಬೋದು ಲಾಸ್ಟ್ 7 ಡೇಸಲ್ಲಿ ನಾನು ಹೇಗೆ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಇಲ್ಲಿ ಟಿಕ್ ಮಾರ್ಕ್ ತೋರಿಸ್ತಾ ಇರೋದು ನಾನು ಆ ದಿನದಲ್ಲಿ 30ಕ್ಕಿಂತ ಜಾಸ್ತಿ ಪಾಯಿಂಟ್ಸ್ ಗಳಿಸಿದ್ದೀನಿ ಅಂತ. ಸೊ ಲಾಸ್ಟ್ 7 ಡೇಸಲ್ಲಿ ನಾನು 2 ಸಲ 30ಕ್ಕಿಂತ ಜಾಸ್ತಿ ಪಾಯಿಂಟ್ ಗಳಿಸಿದ್ದೀನಿ. ಈ ಅಪ್ಲಿಕೇಶನ್ನ ನೀವು ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ ಯಾವುದ್ರಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಈ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲ ಈ ಅಪ್ಲಿಕೇಶನ್ ಆ್ಯಕ್ಸೆಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿದ್ದೀನಿ. ಸೊ ಅದಕ್ಕೆ ನೀವು ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.